ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಅಮ್ಮು ವರ್ಲ್ಡ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಮಸ್ಕಾರಗಳು ಫ್ರೆಂಡ್ಸ್. ನನ್ನ ಹೆಸರು ಗುರುಪ್ರಸಾದ್. ನಾನು ರೈಲ್ವೆ ಇಲಾಖೆಯಲ್ಲಿ ಕರ್ತವ್ಯ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಒಂದು ಸರ್ಕಾರಿ ಉದ್ಯೋಗದ ನಿರೀಕ್ಷೆಯಲ್ಲಿದ್ದವ್ರಿಗೆ ನಾನೊಂದು ಮುಖ್ಯವಾದ ಮಾಹಿತಿಯನ್ನು ಕೊಡಬೇಕಂತೇಳಿ ಬಂದಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಮುಖ್ಯವಾದ ಮಾಹಿತಿ ಏನು ಅಂತಂದರೆ ಫ್ರೆಂಡ್ಸ್, ರೈಲ್ವೆ ಇಲಾಖೆಯಲ್ಲಿ ಈಗ ಸದ್ಯದಲ್ಲಿ ಅಂದರೆ ಒಂದು ನೋಟಿಫಿಕೇಷನ್ ಬಂದಿದೆ. ಆ ನೋಟಿಫಿಕೇಷನ್ ಬಂದು 3445 ಹುದ್ದೆಗಳಿದ್ದಾವೆ ಫ್ರೆಂಡ್ಸ್. ಈ ನೋಟಿಫಿಕೇಷನ್ ಪ್ರಕಾರ 3445 ಹುದ್ದೆಗಳನ್ನ ರೈಲ್ವೆ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ವಿದ್ಯಾರ್ಹತೆಯನ್ನು ಹೇಳಬೇಕಂದ್ರೆ ಸೆಕೆಂಡ್ PUC ಪಾಸ್ ಆಗಿರಬೇಕು. ಹಾಗೂ ಅರ್ಜಿಯನ್ನು ನೀವು ಆನ್ಲೈನ್ ಮೂಲಕನೇ ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ್. ಈ ಅರ್ಜಿ ಸಲ್ಲಿಸಲು www.rrbbengaluru.in ಈ ವೆಬ್ಸೈಟ್ ಅಡ್ರೆಸ್ಗೆ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಹುದ್ದೆಗಳ ಬಗ್ಗೆ ವಿವರವನ್ನು ಕೊಡಬೇಕಂತಂದರೆ ಕಮರ್ಷಿಯಲ್ ಕ್ಲರ್ಕ್, ಕಮರ್ಷಿಯಲ್ ಟಿಕೆಟ್ ಕ್ಲರ್ಕ್ ಒಟ್ಟು ಹುದ್ದೆಗಳು 2022, ಅಕೌಂಟ್ ಕ್ಲರ್ಕ್ ಟೈಪಿಸ್ಟ್ 361 ಹುದ್ದೆಗಳು, ಜೂನಿಯರ್ ಕ್ಲರ್ಕ್ ಟೈಪಿಸ್ಟ್ 990 ಹುದ್ದೆಗಳು, ಟ್ರೈನ್ಸ್ ಕ್ಲರ್ಕ್ 72 ಹುದ್ದೆಗಳು. ಹಾಗೆ ಫ್ರೆಂಡ್ಸ್, ಒಟ್ಟಾರೆಯಾಗಿ ಇಲ್ಲಿ 3445 ಹುದ್ದೆಗಳು ಟೋಟಲ್ ಆಗಿ ಇದ್ದಾವೆ ಫ್ರೆಂಡ್ಸ್. ಇಲ್ಲಿ ಯಾವುದೇ ವಿಭಾಗದಲ್ಲೂ ನೀವು ಅರ್ಜಿ ಸಲ್ಲಿಸಬಹುದು ಫ್ರೆಂಡ್ಸ್. ಇದಕ್ಕೆ ವಯೋಮಿತಿಯನ್ನು ಹೇಳಬೇಕು ಅಂತಂದರೆ 18 ವರ್ಷ ಮೇಲ್ಪಟ್ಟಿರಬೇಕು ಹಾಗೂ 30 ವರ್ಷದ ಒಳಗೆ ಇರಬೇಕು ಫ್ರೆಂಡ್ಸ್. ಹಾಗೂ SC ST ಮತ್ತು OBC ಅವರಿಗೆ 3 ವರ್ಷಗಳ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗೆ ಈ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ನೀವು ನಿಮ್ಮ ತಯಾರಿಯನ್ನು ಮಾಡ್ಕೊಂಡಿದ್ಮೇಲೆ ನೀವು CBT ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇದನ್ನು ನೀವು ಆನ್ಲೈನ್ ಮೂಲಕ ಅಟೆಂಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ನೀವು CBT ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಮೇಲೆ ಅಲ್ಲಿ ನಿಮಗೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಆ ವೈದ್ಯಕೀಯ ಪರೀಕ್ಷೆಯಲ್ಲಿ ನೀವು ತುಂಬ ಮುಖ್ಯವಾಗಿ ಕಣ್ಣುಗಳನ್ನು ಅಲ್ಲಿ ಹೈಲೈಟ್ ಮಾಡ್ತಾರೆ ಫ್ರೆಂಡ್ಸ್. ಕಣ್ಣುಗಳು ಫುಲ್ ಪರ್ಫೆಕ್ಟ್ ಆಗಿರಬೇಕಾಗುತ್ತೆ ಫ್ರೆಂಡ್ಸ್. ಕಣ್ಣುಗಳು ನೀಟಾಗಿ ಅಂದರೆ ಅಲ್ಲಿ ಮುಖ್ಯವಾಗಿ ಅದನ್ನು ಜಾಸ್ತಿ ಅಬ್ಸರ್ವೇಷನ್ ಇರ್ತಾರೆ ಫ್ರೆಂಡ್ಸ್. ಹಾಗೂ ನಿಮ್ಮ ಒಟ್ಟಾರೆ ಬಾಡಿ ಚೆಕಪ್ ಎಲ್ಲ ಆಗುತ್ತೆ ಫ್ರೆಂಡ್ಸ್. ಹಾಗೆ ಈ ಮೆಡಿಕಲ್ ಎಕ್ಸಾಮ್ ಪರೀಕ್ಷೆ ಪೂರ್ಣಗೊಂಡ ನಂತರ ಫ್ರೆಂಡ್ಸ್, ನಿಮಗೆ ಅಲ್ಲಿ ಲಿಸ್ಟೆಲ್ಲ ಬಿಡ್ತಾರೆ ಫ್ರೆಂಡ್ಸ್. ಹಾಗಾಗಿ ನೀವು ಯಾರ್ಯಾರು ಸೆಕೆಂಡ್ PUC ಕ್ವಾಲಿಫೈಡ್ ಆಗಿದ್ದೀರಾ, ದಯವಿಟ್ಟು ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ತಯಾರಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗಿನ ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ನೀವು ಎಷ್ಟು ಬೇಗ ತಯಾರಿ ಮಾಡಿಕೊಂಡು ಎಷ್ಟು ಎಲ್ಲ ಪರೀಕ್ಷೆಗಳನ್ನು ಅಟೆಂಡ್ ಆಗಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಇನ್ನೂ ಹೆಚ್ಚು ನನಗೆ ಮಾಹಿತಿಗಳನ್ನು ಅಂದರೆ ನಿಮಗೆ ಮುಖ್ಯವಾಗಿ ಏನು ಮಾಹಿತಿಗಳನ್ನ ತಿಳಿಸ್ಬೇಕು ಅದನ್ನು ನಾನು ಕರೆಕ್ಟಾಗಿ ಮಾಹಿತಿಗಳನ್ನ ತೊಗೊಂಡು ಬಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ ಫ್ರೆಂಡ್ಸ್. ಸೊ ಹಾಗಾಗಿ ಎಲ್ಲರೂ ಈ ರೈಲ್ವೆ ಇಲಾಖೆಯ rrb.bengaluru.in ವೆಬ್ಸೈಟ್ಗೆ ಹೋಗಿ ಹುದ್ದೆಗಳನ್ನ ಸಲ್ಲಿಸಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.